ಅವಾಗ ಏನಾಗತ್ತಂದ್ರೆ ಮದುವೆಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆ ಹೆಣ್ಮಗಳನ್ನೆಲ್ಲ ನೋಡ್ತಾರೆ. ಆ ಹೆಣ್ಮಗಳು ಮೈ ಮೇಲೆ ಏನಾದ್ರು ಬಂಗಾರ ಇಲ್ಲ ಅಂದ್ರೆ ಸ್ಟಾರ್ಟ್ ಆಗುತ್ತೆ. ಇಬೇಕಾದ್ರೆ ನೋಡ್ರಿ, ಯಾವಾಗಾರ ನಿಮ್ಗೆ ಏನಾದ್ರು ಕಷ್ಟದ ಪರಿಸ್ಥಿತಿ ಒಳಗಡೆ ಬ್ಯಾಂಕಲ್ಲಿ ದುಡ್ಡು ಬಂಗಾರ ಇಟ್ಟು ಬಂದಿದ್ರೆ ಹೆಣ್ಮಕ್ಳು ಅಂತಾರ ಮದುವೆ ಬಿಡಿಸ್ಕೊಂಬರಿ, ಆಮೇಲೆ ಬೇಕಾದ್ರೆ ಇಟ್ಟು ಬರಿ ಅಂತ. ಎಸ್ ಸರ್, ಅದು ವೆರಿ ವೆರಿ ಇಂಪಾರ್ಟೆಂಟ್. ನೀವು ಯಾವುದೇ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ನೀವು ಎಷ್ಟು ಸ್ಥಿತಿವಂತರಂತ ಗೊತ್ತಾಗ್ಲಿಕ್ಕೆ ನಿಮ್ಮ ಮೈ ಮೇಲೆ ಬಂಗಾರನೇ ವೆರಿ ವೆರಿ ನಾವ್ ಇದ್ದಿದ್ದು ಏನು ಜನರಿಗೆ ಗೊತ್ತಾಗ್ಬೇಕು, ಅದೇನು ಅದು ಇಂಪಾರ್ಟೆಂಟು. ನಮ್ದು ಸೊಸೈಟಿಯಲ್ಲಿ ನನ್ನ ಮರ್ಯಾದೆ ವೆರಿ ವೆರಿ ಇಂಪಾರ್ಟೆಂಟ್. ಎಸ್ ಆರ್ ನೋ? ಇದು ಸೊಸೈಟಿ ಒಳಗಡೆ ಹೋಗುವಾಗ ಕರಿಮಣಿ ಹಾಕೊಂಡು ಹೋಗಿರಿ, ಕರೆಕ್ಟಾ? ನಿಮ್ಗೆ ಚಲೋನ ಡ್ರೆಸ್ ಇಲ್ಲ, ನಾನು ಮದುವೆ ಹೋಗ್ಬಿಟ್ರೆ ಆಗ್ಬಿಡ್ತಂದ್ರೆ ಇಲ್ಲ. ಮದುವೆ ಅಂದ ತಕ್ಷಣನೇ ಮದುವೆಯ ಪರಂಪರೆಯಲ್ಲಿ ಅಲ್ಲಿ ಜಜ್ಮೆಂಟ್ ಆಗತ್ತೆ. ನಾವ್ ಹೆಂಗೆ ಇಲೆಕ್ಷನ್ ವೋಟ್ ಹಾಕಿದ ತಕ್ಷಣನೇ ಆ ಡಬ್ಬಿ ಹೊಡೆದೊಳಗಡೆ ಯಾವ್ದಷ್ಟು ವೋಟ್ ಬಿದ್ದಂತ ಗೊತ್ತಾಗತ್ತಲ್ಲ, ಅಲ್ಲಿ ಬಂದಿರೋ ಎಲ್ಲರೂ ನೋಡ್ಕೊತಾರೆ ಅವ್ರ ಮೈ ಮೇಲೆ ಬಂಗಾರ ಎಷ್ಟದ, ಅದ್ರ ಮೇಲೆ ಏನಂದ್ರೆ ಅವ್ರ ರಿಚ್ ಬಡವರು ಅಂತ ಗೊತ್ತಾಗುತ್ತೆ. ಮತ್ತೆ ಇನ್ನೊಂದು ಹೇಳ್ತೀನಿ, 2,000 ರೂಪಾಯಿ ಏನಾದ್ರು ಸರ್ಕಾರ ದುಡ್ಡು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತು ಅಂದ್ರೆ ಬಡವರು ಅಂತ ಎಲ್ಲರೂ ಇಟ್ಕೊಂಡು ಹೋಗಿ ಲೈನ್ ಇರ್ತಾರೆ. ಆದ್ರೆ ಮದುವೆ ಇಂಥ ಕಾರ್ಯಕ್ರಮ ಬಂದಾಗ ಬಡತನ ತೋರಿಸ್ಕೊಡಲ್ಲ. ಯಾರಿಗೂ ಗೊತ್ತಿದೆಯಲ್ಲ? ಹೌದು. ಹಂಗಾಗಿ ಮನುಷ್ಯ ಯಾವತ್ತಿಗೂ ನಮ್ಮ ವೇಷಭೂಷಣಗಳು, ನಾವು ಯಾವ ಫಂಕ್ಷನ್ ಇಲ್ಲಿದ್ದೀವಿ ಅನ್ನೋದ್ರ ಮೇಲೇನೆ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಬಡವರು ಶ್ರೀಮಂತ ಅಂತ ಗೊತ್ತಾಗುತ್ತೆ. ಸೊಸೈಟಿ ನಮ್ಗೆ ಚೆಕ್ ಮಾಡುತ್ತಾ, ಈ ಮನುಷ್ಯ ಈಗ ಆಲ್ರೆಡಿ ಡೌನ್ ಆಗಿದ್ದಾನೆ, ಈ ಮನುಷ್ಯ ಅಪ್ ಆಗ್ಲಿಕ್ಕೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ವೆರಿ ವೆರಿ ಇಂಪಾರ್ಟೆಂಟ್. ಇವತ್ತಿಗೆ ಜನ ಗೋಲ್ಡ್ ಅನ್ನ ಪರ್ಚೇಸ್ ಮಾಡ್ತಾರೆ, ಇವತ್ತಿನ ಜನ ಒಳ್ಳೆ ಬಟ್ಟೆ ಪರ್ಚೇಸ್ ಮಾಡ್ತಿರೋದು, ಇವತ್ತಿನ ಜನ ಒಳ್ಳೆ ಬೂಟ್ಗಳಲ್ಲಿ ಹೋಗ್ತಿರೋದು, ಇವತ್ತಿನ ಜನ ಒಳ್ಳೆ ಗಾಡಿ. ಅಂದ್ರೆ ಸೊಸೈಟಿ ನಮ್ಮನ್ನ ಜಡ್ಜ್ ಮಾಡುತ್ತೆ, ಈ ಮನುಷ್ಯ ಯಾವ ವೇದಲ್ಲಿ ಅಂತ ಗೊತ್ತಾಗ. ನಿಮ್ಗೆ ಯಾರಿಗಾದ್ರೂ ಸೊಸೈಟಿಯಲ್ಲಿ ಮರ್ಯಾದೆ ತಗೊಳ್ಳೋಕೆ ಇಷ್ಟ ಆಯ್ತಾ? ಇಲ್ಲ. ನಾನು ಎಷ್ಟೋ ಸರಿ ಸರ್ತಂದು ಮಂಗಳಸೂತ್ರ ಬ್ಯಾಂಕಲ್ಲಿ ಇಟ್ಟಾಗ ಫಂಕ್ಷನ್ ಬಂದಿನ ಎಲ್ಲೆಲ್ಲೋ ರೊಕ್ಕ ಅರೇಂಜ್ ಮಾಡಿ ವಾಪಸ್ ತಂದು ಮತ್ತೆ ವಾಪಸ್ ಇಟ್ಟೆ. ಈ ಸತ್ತನ್ಕೊಳ್ಳಲಿರೋ ಮಂಗಳಸೂತ್ರ ಹತ್ತತ್ರ ಎಷ್ಟು ಸರಿ ಮುತ್ತೂಟ್ ಫೈನಾನ್ಸ್ ನಾಗ ಇಟ್ಟಿನಿ ಅಂತ ನೀವು ಅದು ಗೆಸ್ ಮಾಡಕ್ಕಾಗಲ್ಲ, ಅಷ್ಟು ಸರಿ ಇಟ್ಟಿನಿ ನಾನು. ಕಾರಣ ಏನಂದ್ರೆ ನನ್ನ ಫೈನಾನ್ಸಿಯಲ್ ಕಂಡೀಷನ್ ಅನ್ನ ಸರಿ ಇಟ್ಕೊಳಕ್ ಆಗ್ಲಿಲ್ಲ. ಇವಾಗ ಹಂಗಲ್ಲ. ಇವಾಗ ಯಾರಿಗೆ ಬೇಕಾದ್ರೂ ಹಿಂಗೋಗಿ ಹಿಂಗ್ ಗೋಲ್ಡ್ ತರ್ತೀವಿ, ಹಿಂಗೋಗಿ ಹಿಂಗ್ ಗೋಲ್ಡ್ ತರ್ತೀವಿ. ಅದರ ಅರ್ಥ ನಾನು ನನ್ನ ಕೆಲಸ ನೀಟ್ ಮಾಡ್ಲಿಕ್ಕತ್ತೀನಿ. ನನ್ನ ಕೆಲಸದಲ್ಲಿ ನಾನು ಟೋಟ್ಲಿ ಬೆಳಗ್ಗೆಯಿಂದ ಸಾಯಂಕಾಲ ಏನ್ ಕೆಲಸ ಮಾಡ್ತೀನಿ, ಪ್ರತಿಯೊಂದು ಸೆಕೆಂಡ್ಗೆ ವ್ಯಾಲ್ಯೂ ಕೊಡ್ತೀನಿ. ನೀವು ಯಾರು ವ್ಯಾಲ್ಯೂ ಕೊಡ್ತೀರಿ ರಿಚ್ ಆಗ್ತೀರಿ, ಯಾರು ವ್ಯಾಲ್ಯೂ ಕೊಡಲ್ಲ ಆಗಲ್ಲ. ಯಾರಿಗೆ ಅರ್ಥ ಆಯ್ತು? ಕಾಯಕವೇ ಕೈಲಾಸ ಬಸವಣ್ಣ ಹೇಳಿದ್ ಕರೆಕ್ಟ್ ಅದ. ಅದನ್ನು ಫಾಲೋ ಮಾಡಬೇಕು, ಅದ್ರ ಮುಖಾಂತರ ಗ್ರೋ ಆಗ್ಬೇಕಂತ ಯಾರಿಗೆ ಅನ್ಸುತ್ತೆ? ಅದಕ್ಕೆ ಮೇನ್ ಇಂಪಾರ್ಟೆಂಟ್ ಕೆಲಸ ಮಾಡಿ. ಅದಕ್ಕೆ ಇಂಪಾರ್ಟೆಂಟು ಕೆಲಸ ಮಾಡಿ. ಯೂಸ್ ವೇರ್. ಏನ್ ವೇರು? ನೀವೇನಿದ್ದೀರಿ ಅದನ್ನ ವೇರ್ ಮಾಡೋದು. ವೇರ್ ಅಂದ್ರೆ ಇಲ್ಲಿ ಸಕ್ಸಸ್ ಅನ್ನ ವೇರ್ ಮಾಡೋದು, ನಿಮ್ದು ಸಕ್ಸಸ್ ಅನ್ನ ವೇರ್ ಮಾಡೋದು. ಆಮೇಲೆ ಟಾಕ್ ಮಾಡುವಾಗ ನಿಮ್ ಸಕ್ಸಸ್ ಅಲ್ಲಿ ಜನರು ಕಾನ್ಸೆಪ್ಟ್ ಸ್ಟಾರ್ಟ್ ಆಗುತ್ತೆ. ನೀವು ಸಕ್ಸಸ್ಫುಲ್ ಆಗಿ ಮನೆ ಕೂತ್ರೆ ವರ್ಕ್ ಆಗಲ್ಲ. ಅದಕ್ಕೆ ಇದು 5 ಕ್ಲಬ್ ಅನ್ನ ಮಾಡ್ತೀವಿ. ಯಾರಿಗೆ ಅರ್ಥ ಆಯ್ತು? ಎಲ್ಲರೂ ರೆಡಿನಾ? ಗುಡ್. ಯಾರು ನಿನ್ನೆ ಕೆಲಸ ಮಾಡಿರೋಲ್ಲ ಹ್ಯಾಂಡ್ ರೈಸ್ ಮಾಡ್ರಿ. ನಾವು ನಿನ್ನೆ ಕೆಲಸ ಮಾಡಿರೋಲ್ಲ ಹ್ಯಾಂಡ್ ರೈಸ್ ಮಾಡಿ. ಏನೋ ಮಾಡ್ರಿ ಎಲ್ಲ ಹ್ಯಾಂಡ್ ರೈಸ್ ಮಾಡಿ.